ಹಾಯ್ ಫ್ರೆಂಡ್ಸ್, ಹೇಮಾ ಪ್ರಭು ವ್ಲಾಗ್ಸ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಒಂದು ಮಿನಿ ಬ್ಲಾಗ್ ಮಾಡ್ತಾ ಇದ್ದೀನಿ. ಅದು ನನ್ನದು ಆ್ಯಕ್ಚುಲಿ ಸಂಡೇದು ಬ್ಲಾಗು, ಬಟ್ ನಾನು ಇವತ್ತು ಹಾಕ್ತಾ ಇದ್ದೇನೆ. ಸಂಡೇ ಆ್ಯಕ್ಚುಲಿ ತುಂಬ ಸ್ಪೆಷಲಾಗಿ ಏನಾದರೂ ತಿಂಡಿ ಮಾಡಬೇಕಂತ ಅನಿಸ್ತಾ ಇತ್ತು. ಸ್ಪೆಷಲ್ ಅಂದರೆ ನಮ್ಮ ಕಡೆ ರೊಟ್ಟಿನೇ. ನಾವು ಹಳ್ಳಿಯವರಾಗಿದ್ದರಿಂದ, ನಾವು ಶಿವಮೊಗ್ಗ ಸೈಡ್ ಆಗಿರೋದ್ರಿಂದ ನಮ್ಮ ಕಡೆ ರೊಟ್ಟಿನೇ ಜಾಸ್ತಿ ಮಾಡೋದು. ಸಂಡೇ ಆಗಿರ್ಬೋದು, ಪ್ರತಿ ಸಲನೂ ಏನಾದ್ರು ಸ್ಪೆಷಲ್ ಮಾಡಬೇಕು ಅಂದರೆ ರೊಟ್ಟಿನೇ ನಮ್ಮ ಕಡೆ ಸ್ಪೆಷಲ್ಲು. ಸೊ ನಾನಿವತ್ತು ರೊಟ್ಟಿ ಮಾಡಿದೆ. ರೊಟ್ಟಿನ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಆಲ್ರೆಡಿ ನಾನು ಫಿಶ್ ಸಾಂಬಾರು ಕೂಡ ಮಾಡಿಟ್ಕೊಂಡಿದ್ದೆ. ಸೊ ಈಗ ರೊಟ್ಟಿ ಮಾಡ್ತಾ ಇದ್ದೀನಿ. ತುಂಬ ಇದು ಮಷಿನ್ ರೊಟ್ಟಿ ಅಲ್ಲ, ಕೈ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ದಪ್ಪ ಬರುತ್ತೆ. ದಪ್ಪ ರೊಟ್ಟಿ ಇದು ಹಳ್ಳಿ ಕಡೆಯಲ್ಲಾದರೆ ಕೆಂಡದಲ್ಲಿ ಬೇಯಿಸ್ತಾರೆ, ತುಂಬ ಚೆನ್ನಾಗಿರುತ್ತೆ. ಬಟ್ ಇಲ್ಲಿ ಆ ಥರ ಸ್ಪೆಸಿಲಿಟಿ ತುಂಬ ಕಡಿಮೆ ಸಿಗೋದು. ಗ್ಯಾಸ್ ಇದೆ, ಗ್ಯಾಸ್ ಮೇಲೆ ಹಾಗೆ ಬೇಯಿಸ್ತಾ ಇದ್ದೀನಿ. ನೋಡಿದ್ರಲ್ಲ ಕೈಯಲ್ಲಿ ಹೇಗೆ ರೊಟ್ಟಿ ಬರ್ತಾಯಿದೆ ಅಂತ. ನಾವು ಚಿಕ್ಕವ್ರು ಇರ್ತಾ ನಮ್ಮಮ್ಮ ನಮಗೆ ಈ ಥರ ರೊಟ್ಟಿ ಮಾಡಿಕೊಡ್ತಾಯಿದ್ರು, ಕೆಂಡದ ಮೇಲೆ ಹಾಕಿ ಕೊಡ್ತಾಯಿದ್ರು. ಸೊ ಅವಾಗ ನಾನು, ನಮ್ಮ ತಮ್ಮ, ನಮ್ಮ ತಂಗಿ ಮೂವರು ನನಗೆ ಬಿಸಿ ರೊಟ್ಟಿ ಅಂತ ಹೇಳಿ ನನಗೆ ಮೊದಲು ಅಂತ ಕಿತ್ತಾಡ್ತಿದ್ದಂತಹ ಕಾಲಗಳು ಇದ್ವು. ಇವಾಗ ಅದೆಲ್ಲ ಏನಿಲ್ಲ, ನಾವೇ ಮಾಡ್ಕೊಳ್ಳೋದು, ನಾವೇ ತಿನ್ನೋದು. ಸೊ ಈ ರೊಟ್ಟಿಗೆ ಮೊಸರು, ಚಟ್ನಿ ಯಾವ ಥರದ್ದಾದರೂ ಇದ್ದರೂ ತುಂಬ ಚೆನ್ನಾಗಿರುತ್ತೆ. ಮೊಸರು ರೊಟ್ಟಿ, ಚಟ್ನಿ, ಪಲ್ಯ, ಫಿಶ್ಶು, ಚಿಕನ್ನು ಎಲ್ಲದ್ರ ಜೊತೆಗೂ ಕಾಂಬಿನೇಷನ್ನು ತುಂಬ ಚೆನ್ನಾಗಿರುತ್ತೆ. ಇದು ನಮ್ಮ ಕಡೆ ಅಂತೂ ತುಂಬ ಫೇವ್ರೇಟ್ ಫುಡ್. ಅದು ನನಗಂತೂ ಫೇವ್ರೇಟ್ ಫುಡ್. ವೀಕ್ಲಿ 1 ಟೈಮ್ಸ್, 15 ಡೇಸ್ಗೆ 2 ಟೈಮ್ಸ್, ಅದಕ್ಕೂ ಜಾಸ್ತಿ ಅಂದರೆ ಜಾಸ್ತಿನೇ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮತ್ತೇನೆಂದರೆ ಇದು ಸಿಟಿಲೆಲ್ಲ ಮಾಡೋಕ್ಕೆ ಸ್ವಲ್ಪ ಕರ್ಕರೆ ಜಾಸ್ತಿ, ಕೆಲಸ ಜಾಸ್ತಿ. ಹಿಟ್ಟು ಬೇಯಿಸ್ಕೋಬೇಕು, ಹಿಟ್ಟು ನಾದಬೇಕು, ನೋಡ್ತಾ ಇದ್ದೀರಲ್ಲ ಕೆಲಸ ಜಾಸ್ತಿ ಇದಕ್ಕೆ. ಕೈಯಲ್ಲಿ ರೊಟ್ಟಿ ತಿನ್ನೋದೇ ಮಜಾನೇ ಬೇರೆ. ಮಿಷಿನಲ್ಲೆಲ್ಲ ಮಾಡೋದಕ್ಕಿಂತನೂ, ಪೇಪರಲ್ಲಿ ಒರೆಯೋದಕ್ಕಿಂತನೂ ಈ ಕೈಯಲ್ಲಿ ರೊಟ್ಟಿ ತಿನ್ನೋ ಮಜಾನ ಬೇರೆ. ತುಂಬ ಚೆನ್ನಾಗಿರುತ್ತೆ, ತುಂಬ ಉಬ್ಬಿ ಬರುತ್ತೆ. ದಪ್ಪ ಇರೋದ್ರಿಂದ ತುಂಬ ಉಬ್ಬಿ ಬರುತ್ತೆ, ಇದು ಒಡೆ ಥರ ಉಬ್ಬತ್ತೆ, ತುಂಬ ಚೆನ್ನಾಗಿರುತ್ತೆ. ಈ ರೊಟ್ಟಿಲಿ ಮಸಾಲ ರೊಟ್ಟಿ ಇದನ್ನು ಕೂಡ ಮಾಡ್ತಾರೆ, ಈ ಥರ ಪ್ಲೇನ್ ರೊಟ್ಟಿ ಕೂಡ ಮಾಡ್ತಾರೆ. ಮಸಾಲ ರೊಟ್ಟಿ ಮಾಡೋದು ತುಂಬ ಈಸಿ. ಅದು ಆ್ಯಕ್ಚುಲಿ ಒರೆಯೋದು, ಪೇಪರಲ್ಲಿ ಹಾಕಿ ಒರೆಯೋದು ಅಥವಾ ಡೈರೆಕ್ಟ್ ಹಂಚಿಗೆ ಹಾಕೋದು, ಯಾವ ಥರ ಬೇಕಾದ್ರೂ ಮಾಡ್ತಾರೆ. ಒಬ್ಬೊಬ್ಬರಿಗೆ ಯಾವ ಥರ ಈಸಿ ಅನಿಸುತ್ತೋ ಅದೇ ಥರ ಮಾಡ್ತಾರೆ. ಈಗ ನೋಡಿ, ನಾನು ಹೇಳಿದ್ನಲ್ಲ ನಿಮಗೆ ಇದು ಪೂರಿ ಥರ ಉಬ್ಬತ್ತೆ ಅಂತ. ಸೊ ಉಬ್ಬತ್ತು ಕಾಣಿಸ್ತಾ ಇರ್ಬೋದು ನಿಮಗೆ, ಈ ಥರ ಉಬ್ಬಿ ಬರುತ್ತೆ. ಆವಾಗ ತುಂಬ ಪದ್ರಾಗಿ 2 ಲೇಯರು ಬಿಚ್ಕೊಂಡಿರುತ್ತೆ. ತಿನ್ನಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟ್ ಟೈಮ್ ನೋಡೋರಾದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು. ಇದನ್ನು ಆರಾಮಾಗಿ ತಿರುಗಿ ಹಾಕ್ಬೋದು. ನೋಡಿ, ತೋರಿಸ್ತಾ ಇದ್ದೀನಲ್ಲ ಈ ಥರ. ಸೊ ಇದ್ರ ಜೊತೆಗೆ ಆಲ್ರೆಡಿ ನಾನು ಫಿಶ್ ಸಾಂಬಾರು ಮಾಡಿಟ್ಕೊಂಡಿದ್ದೆ. ಸೊ ಅದ್ರ ಜೊತೆ ನಾನು ತಿಂತಾ ಇರೋದು ಇವತ್ತು. ಸೊ ಫಿಶ್ ಸಾಂಬಾರು ಇರೋದಕ್ಕೆ ನಾನು ಇವತ್ತು ರೊಟ್ಟಿ ಮಾಡಿದ್ದು. ಇಲ್ಲಾಂದರೆ ಬೇರೆ ಏನಾದ್ರು ಮಾಡಬೇಕಂತ ಕಡುಬು, ಅದ್ರ ಜೊತೆ ನನ್ನ ಫೇವ್ರೇಟ್ ತಿಂಡಿ ಕಡುಬು, ಅದನ್ನು ಮಾಡ್ತಿದ್ದೇನೋ ಗೊತ್ತಿಲ್ಲ. ಸೊ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು.